ಎಟ್ 6ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಮಾತಿನಮಲ್ಲಿ ಅನುಶ್ರೀಗೆ ಕಂಟಕವಾಗ್ತಿದ್ಯಾ ನಶೆಲೋಕ? ಅನುಶ್ರೀ ತೆರೆಮರೆಯ ಡ್ರಗ್ಸ್ ಲಿಂಕ್ ಅನ್ನ ಬಹಿರಂಗಗೊಳಿಸಿದ್ದು ಯಾರು? ಸರ್ಕಾರದ ವಿರುದ್ಧ ಮಣ್ಣಿನ ಮಕ್ಕಳು ಸಿಡಿದೆದ್ದಿದ್ದು ಹೇಗೆ? ಕಾಶ್ಮೀರಿಗಳು ಭಾರತೀಯರಾಗಲು ಒಪ್ಪಲ್ಲ ಅಂತ ಕಿಡಿಹೊತ್ತಿಸಿದ್ದು ಯಾರು? ಇವೆಲ್ಲವನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾತಿನಮಲ್ಲಿ ಅನುಶ್ರೀಗೂ ನಶೆಕೂಪ ಕಂಟಕವಾಗ್ತಿರೋದು ಹೇಗೆ? ಬೆಂಕಿ ಪೊಟ್ಟಣದ ಬೆಡಗಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದ್ದು ಯಾಕೆ? ಆರೋಪಿಗಳ ಜೊತೆಗಿನ ಮಾತುಕತೆಯ ಕಾಲ್ ಲಿಸ್ಟ್‌ನಲ್ಲಿ ಸಿಕ್ಕಿಬಿದ್ರಾ ಅನುಶ್ರೀ? ನೋಡೋಣ ಡ್ರಗ್ಸ್ ದುನಿಯಾ ಎಕ್ಸ್‌ಪ್ರೆಸ್‌ನಲ್ಲಿ. ಸ್ಯಾಂಡಲ್ವುಡ್ ನಶೆ ನಂಜು ಇಡೀ ಬಣ್ಣದ ಲೋಕಕ್ಕೆ ಸುತ್ತಿಕೊಳ್ತಿದೆ. ಚಿತ್ರರಂಗದ ಬಳಿಕ ಕಿರುತೆರೆಗೂ ಡ್ರಗ್ಸ್ ತುಳಿ ಆವರಿಸಿಕೊಂಡಿದ್ದು ಆಂಕರ್ ಕಮ್ ನಟಿ ಅನುಶ್ರೀಗೂ ಕಂಟಕ ಎದುರಾಗಿದೆ. ಬಂಧಿತ ಆರೋಪಿ ತರುಣ್ ಜೊತೆಗೆ ಅನುಶ್ರೀ ಲಿಂಕ್ ಇರೋದು ಗೊತ್ತಾಗಿದೆ. ಕನ್ನಡದ ಕೆಲ ರಿಯಾಲಿಟಿ ಶೋಗಳಲ್ಲಿ ತರುಣ್ ಭಾಗಿಯಾಗಿದ್ದ. ಅಕುಲ್ ಬಾಲಾಜಿ ಜೊತೆಗೂ ಕೆಲ ಪ್ರೋಗ್ರಾಂ ಮಾಡಿದ್ದ ಅನುಶ್ರೀಗೆ ಆತಂಕ ಶುರುವಾಗಿದೆ. ಮಾತಿನಮಲ್ಲಿ ಪಟ್ ಪಟಾಕಿಯಂತೆ ಮಾತು ದುರಿಸೋ ಚಿನಕುರುಳಿ ಅನುಶ್ರೀಗೆ ಸಿಸಿಬಿ ನೋಟಿಸ್ ನೀಡಿದ್ಯಂತೆ. ಬಾಲಿವುಡ್ ನಟ ಕಿಶೋರ್ ಶೆಟ್ಟಿ ಬಂಧನದ ಬಳಿಕ ಆತನ ಆಪ್ತ ತರುಣ್ನ ಬಂಧನವಾಗಿತ್ತು. ಇದಾದ ಬೆನ್ನಲ್ಲೇ ತರುಣ್ಗೂ ಆಂಕರ್ ಅನುಶ್ರೀಗೂ ನಂಟು ಇರೋದು ಗೊತ್ತಾಗಿದೆ. ಹಲವು ರಿಯಾಲಿಟಿ ಶೋಗಳಲ್ಲೂ ತರುಣ್ ಮತ್ತು ಅನುಶ್ರೀ ಭಾಗವಹಿಸಿರೋದು ತನಿಖೆ ವೇಳೆ ಬಯಲಾಗಿದೆ. ತನ್ನ ನಿರರ್ಗಳ ಮಾತಿನ ಮೂಲಕವೇ ನೋಡುಗರನ್ನ ಸೆಳೆಯುತ್ತಿರುವ ನಟಿ ಅನುಶ್ರೀಗೂ ನಶೆ ನಂಟೆ ಕುತ್ತು ತರ್ತಿದೆ. ಕಳೆದ 5 ವರ್ಷಗಳಿಂದಲೂ ಡ್ರಗ್ಸ್ ಪಾರ್ಟಿಯಲ್ಲಿ ಅನುಶ್ರೀ ಭಾಗಿಯಾಗ್ತಿರೋ ಅನುಮಾನ ಮೂಡಿದೆ. ಬಂಧಿತ ಆರೋಪಿ ಕಿಶೋರ್ ನಡೆಸಿಕೊಟ್ಟಿದ್ದ ಪಾರ್ಟಿಯಲ್ಲಿ ಅನುಶ್ರೀ ಕೂಡ ಪಾಲ್ಗೊಳ್ತಿದ್ರಾ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಯಾಕಂದ್ರೆ ವಿಚಾರಣೆ ವೇಳೆ ಅನುಶ್ರೀ ಬಗ್ಗೆ ಕಿಶೋರ್ ಶೆಟ್ಟಿ ಬಾಯ್ಬಿಟ್ಟಿದ್ದಾನೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿರೋ ಕಿಶೋರ್ಗೂ ಅನುಶ್ರೀಗೂ ಕಳೆದ 5 ವರ್ಷಗಳಿಂದ ನಂಟಿರೋದು ಬಯಲಾಗಿದೆ. ಮುಂಬೈ ಸೇರಿ ವಿವಿಧ ಕಡೆ ಇಬ್ಬರು ಒಟ್ಟಿಗೆ ಓಡಾಡಿರುವ ಬಗ್ಗೆ ಮಾಹಿತಿ ಇದ್ದು, ವಿಚಾರಣೆ ವೇಳೆ ಇದೆಲ್ಲವನ್ನ ಕಿಶೋರ್ ಬಾಯ್ಬಿಟ್ಟಿದ್ದಾನೆ. ಡ್ರಗ್ಸ್ ಪಾರ್ಟಿ ಅಂತ ಗೊತ್ತಿದ್ದೇ ಅನುಶ್ರೀ ಪಾರ್ಟಿಗೆ ಹೋಗ್ತಿದ್ರಂತೆ. ಹುಡುಗಿಯರಿಗೆ ಡ್ರಗ್ಸ್ ಕೊಟ್ಟು ಕಿಶೋರ್ ಪಾರ್ಟಿ ಮಾಡ್ತಿದ್ದ. ಅನುಶ್ರೀಗೆ ನಶೆ ಲೋಕದ ನಂಟೆ ಮುಳ್ಳಾಗಿ ಪರಿಣಮಿಸಿದೆ. ಆರೋಪಿ ತರುಣ್ ಆಂಕರ್ ಅನುಶ್ರೀ ಜೊತೆಗೆ ಫೋನ್ನಲ್ಲಿ ಮಾತನಾಡಿರೋ ಕಾಲ್ ಲಿಸ್ಟ್ ಸಿಕ್ಕಿದ್ದು, ಆಗಾಗ ಕರೆ ಮಾಡಿದ ಡೀಟೇಲ್ಸ್ ಕೂಡ ಲಭ್ಯವಾಗಿದೆ. ಅನುಶ್ರೀ ಜೊತೆ ಪಾರ್ಟಿ ಮಾಡಿದ್ದಾಗಿ ಆರೋಪಿ ತರುಣ್ ಹೇಳಿದ್ದ. ಕಿಶೋರ್ ಅಮನ್ ಶೆಟ್ಟಿ ಆಪ್ತ ಸ್ನೇಹಿತರಾಗಿರೋ ತರುಣ್, ಬೆಂಗಳೂರಲ್ಲಿ ಅರೆಸ್ಟ್ ಆಗಿರೋ ಪ್ರತೀಕ್ ಶೆಟ್ಟಿ, ಕಿಶೋರ್ ಶೆಟ್ಟಿ ಮತ್ತು ತರುಣ್ ಎಲ್ಲರೂ ಗೆಳೆಯರಾಗಿದ್ದು, ಈ ಹಿಂದೆ ಹಲವು ಪಾರ್ಟಿಗಳಲ್ಲಿ ಪಾಲ್ಗೊಂಡಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಜಾಲದ ನಂಟು ಆರೋಪದಲ್ಲಿ ಅನುಶ್ರೀ ಹೆಸರು ಕೇಳಿ ಬಂದಿದೆ. ಆದರೆ ಸಿಸಿಬಿಯಿಂದ ನನಗೆ ಈವರೆಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಆಂಕರ್ ಅನುಶ್ರೀ ಹೇಳಿದ್ದಾರೆ. ನಾನು ಮನೆಯಲ್ಲೇ ಇದ್ದೇನೆ, ನಮ್ಮ ಮನೆಗೆ ಯಾರೂ ಬಂದಿಲ್ಲ. ಪ್ರತೀಕ್ ಶೆಟ್ಟಿ, ಕಿಶೋರ್ ಇಬ್ಬರು ನನಗೆ ಕಳೆದ 10 ವರ್ಷಗಳಿಂದ ಪರಿಚಯ ಇದ್ದಾರೆ. ರಿಯಾಲಿಟಿ ಶೋನಿಂದ ಇಬ್ಬರು ಪರಿಚಯ ಅಂತ ಹೇಳಿದ್ದಾರೆ. ಚಿಟಪಟ ಅಂತ ಮಾತನಾಡ್ತಲೇ ಪ್ರೇಕ್ಷಕರನ್ನ ಸೆಳೆಯುತ್ತಿದ್ದ ಆಂಕರ್ ಅನುಶ್ರೀಗೆ ನಶೆ ಲೋಕದ ನಂಟೆ ಉಪ್ಪು ಹುಳಿ ಖಾರವಾಗಿದೆ. ಅನುಶ್ರೀ ನಡೆಸಿಕೊಟ್ಟಿದ್ದ ಖಾಸಗಿ ಚಾನೆಲ್ನಲ್ಲಿ ಪ್ರಸಾರವಾಗ್ತಿದ್ದ ರಿಯಾಲಿಟಿ ಶೋನ ಶೂಟಿಂಗ್ ಇವತ್ತು ನಡೆಯುತ್ತಿತ್ತು. ಆದ್ರೆ ಅದ್ಯಾವಾಗ ನಶೆ ಕೇಸ್ನಲ್ಲಿ ಅನುಶ್ರೀ ಹೆಸರು ಬಂತೋ ಆಗ್ಲೇ ರಿಯಾಲಿಟಿ ಶೋ ಶೂಟಿಂಗ್ ಬಂದಾಗಿದ್ಯಂತೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ನಟಿ ಕಮ್ ಆಂಕರ್ ಅನುಶ್ರೀಗೆ ಉರುಳಾಗುವ ಸಾಧ್ಯತೆ ಇದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಅನುಶ್ರೀ, ನನಗೆ ಪ್ರತೀಕ್ ಶೆಟ್ಟಿ ಮತ್ತು ಕಿಶೋರ್ ಇಬ್ಬರೂ ಪರಿಚಿತರೆ. ನಾನು ಇವರ ಜೊತೆ ಯಾವುದೇ ಪಾರ್ಟಿಗಳಿಗೆ ಹೋಗಿರ್ಲಿಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಅವರಿಬ್ಬರು ಕಾಲ್ ಮಾಡಿ ಹಲವು ವರ್ಷಗಳೇ ಆಗಿವೆ ಅಂತ ಅನುಶ್ರೀ ಹೇಳಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ನಟಿ ಸಂಜನಾಗೆ ಸದ್ಯಕ್ಕೆ ರಿಲೀಫ್ ಸಿಗ್ತಿಲ್ಲ. ಸಂಜನಾ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಎನ್ಡಿಪಿಎಸ್ ವಿಶೇಷ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಇವತ್ತಾದ್ರೂ ಪಂಜರದಿಂದ ಹೊರಬರಬೇಕೆಂದುಕೊಂಡಿದ್ದ ಸಂಜನಾಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಣ್ಣಿನ ಮಕ್ಕಳಿಂದ ನಾಳೆ ಬೆಂಗಳೂರಿನ ಹೆಬ್ಬಾಗಿಲುಗಳೇ ಬಂದ್. ಐಟಿ ಸಿಟಿ ಜನರೇ ನಾಳೆ ಮನೆಯಿಂದ ಹೊರಹೋಗೋಕ್ಕೂ ಮುನ್ನ ಹುಷಾರ್. ಅನ್ನದಾತರ ಪ್ರತಿಭಟನೆಯ ಬಿಸಿ ಎಲ್ಲೆಲ್ಲಿ ತಟ್ಟಲಿದೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಹೊರಟಿರುವ ಕೃಷಿ ಮಸೂದೆಗೆ ರೈತ ಸಂಘಟನೆಗಳು ತೊಡೆತಟ್ಟಿ ನಿಂತಿವೆ. ನಾಳೆ ವಿವಿಧ ಜಿಲ್ಲೆಗಳಿಂದ ರಾಜಧಾನಿಯನ್ನ ಸಂಪರ್ಕಿಸಿರುವ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು ಸಂಪೂರ್ಣವಾಗಿ ಬಂದ್ ಆಗಲಿದೆ. ಬೆಂಗಳೂರು ಬಿಟ್ಟು ಹೋಗೋ ಪ್ಲಾನ್ ಮಾಡಿದ್ರೆ ಹುಷಾರಾಗಿರಿ. ಹೊರಗಿನಿಂದ ರಾಜಧಾನಿಗೆ ಬರುವವರಿದ್ದು ನಾಳೆ ಇತ್ತ ಸುಳಿಯದಿರೋದೇ ವಾಸಿ. ಆಕ್ರೋಶಗೊಂಡಿರೋ ರೈತರು ಬೆಂಗಳೂರಿನ ಹೆಬ್ಬಾಗಿಲುಗಳಿಗೆ ಬೀಗ ಹಾಕಲಿದ್ದಾರೆ. ಕೃಷಿ ಮಸೂದೆ ವಿರುದ್ಧ ರೊಚ್ಚಿಗೆದ್ದಿರುವ ರೈತರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸೋ ಎಲ್ಲಾ ಹೆದ್ದಾರಿಗಳು ನಾಳೆ ಬಂದ್ ಆಗ್ತಿದ್ದು, ಒಳಗಿದ್ದವರು ಒಳಗೆ, ಹೊರಗಿದ್ದವರು ಹೊರಗೆ ಲಾಕ್ ಆಗಬೇಕಾಗುತ್ತೆ. ಹೆದ್ದಾರಿಗಳನ್ನ ತಡೆದು ರೈತರು ಆಕ್ರೋಶ ಹೊರಹಾಕ್ತಿದ್ದು, ಯಾವ ಕಡೆಯಿಂದಲೂ ಬೆಂಗಳೂರಿಗೆ ಬರೋಕೆ ಆಗಲ್ಲ. ಬೆಂಗಳೂರಿನಿಂದ ಹೊರಗೆ ಹೋಗೋಕ್ಕೂ ಯಾರಿಗೂ ಸಾಧ್ಯವಾಗಲ್ಲ. ಬೆಂಗಳೂರಿನಿಂದ ಮೈಸೂರು ಸಂಪರ್ಕ ಕಲ್ಪಿಸೋ ರಸ್ತೆಯೂ ಬಂದ್ ಆದ್ರೆ ಬೆಂಗಳೂರಿನಿಂದ ತುಮಕೂರು ಕಡೆ ಹೋಗೋ ಹೈವೇ ಸಹ ಸ್ತಬ್ಧವಾಗಲಿದೆ. ಬೆಂಗಳೂರಿನಿಂದ ಹೈದರಾಬಾದ್ ಕಡೆ ಹೋಗೋ ಹೆದ್ದಾರಿ, ತಮಿಳುನಾಡು ಸಂಪರ್ಕ ಕಲ್ಪಿಸೋ ಹೊಸೂರು ರಸ್ತೆ, ಪುಣೆ ಬೆಂಗಳೂರು ಹೆದ್ದಾರಿ, ಬಳ್ಳಾರಿ ರಸ್ತೆ, ಕನಕಪುರ ಸೇರಿದಂತೆ ಇತರೆಡೆ ಸಂಪರ್ಕ ಕಲ್ಪಿಸೋ ರಸ್ತೆಗಳು ಬಂದ್ ಆಗಲಿವೆ. ಕೃಷಿ ಮಸೂದೆ ಖಂಡಿಸಿ ನಾಳೆ ರೈತರೆಲ್ಲ ಬೀದಿಗಿಳಿಯುತ್ತಿದ್ದಾರೆ. ಒಂದ್ ಕಡೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರೆ ಮತ್ತೊಂದು ಗುಂಪು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಧರಣಿ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಂದ್ರೆ 2 ಗಂಟೆಗಳ ಕಾಲ ಧರಣಿ ಕೂರಲಿದ್ದಾರೆ. ಸೆಪ್ಟೆಂಬರ್ 28ರಂದು ಸೋಮವಾರ ಕರ್ನಾಟಕ ಬಂದ್ ನಡೆಸುವುದಾಗಿ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ ಹೇಳಿದೆ. ಸರ್ಕಾರ ತರಲು ಹೊರಟಿರುವ ಕೃಷಿ ಮಸೂದೆಗೆ ಖಂಡನೆ ವ್ಯಕ್ತಪಡಿಸಿರುವ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್, ಎಪಿಎಂಸಿ ಕಾಯ್ದೆ ರೈತರಿಗೆ ಮರಣ ಶಾಸನ ಅನ್ನೋದು ಸಿಎಂ ಬಿಎಸ್ವೈಗೆ ಗೊತ್ತಿಲ್ವಾ ಅಂತ ಕಿಡಿಕಾರಿದ್ರು. ನಂಜುಂಡಸ್ವಾಮಿಯವರ ಮಾತು ಅರ್ಥವಾಗದೆ ಸಚಿವರುಗಳು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಮಿಸ್ಟರ್ ಬಿಸಿ ಪಾಟೀಲ್, ಎಸ್ಟಿ ಸೋಮಶೇಖರ್, ಸಿಟಿ ರವಿ, ನೀವು ಬಿಲ್ ಸಮರ್ಥನೆ ಮಾಡಿಕೊಳ್ತಿರೋದು ಯಾಕೆ ಅಂತ ವಾಗ್ದಾಳಿ ನಡೆಸಿದ್ರು. ರೈತರ ನಡುವೆ ಜಾರಿಗೆ ಬರ್ತದೆ, ಇದನ್ನ ನಾವು ನೋಡ್ಕೊಳ್ತೀವಿ. ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಸಿಡಿದೆದ್ದಿದ್ದು, ಸೆಪ್ಟೆಂಬರ್ 28ರಂದು ಕರ್ನಾಟಕ ಬಂದ್ ಆಗೋದು ಪಕ್ಕಾ ಆಗಿದೆ. ಬಂದ್ಗೆ 9ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಸೂಚಿಸಿರುವುದಾಗಿ ರೈತ ನಾಯಕ ಬಡಗಲಪುರ ನಾಗೇಂದ್ರ ಹೇಳಿದ್ದಾರೆ. ಬಡಜನರ ಅಸ್ತಿತ್ವ ಕಳೆದು ಹಾಕುವ ಕೆಲಸ ಸರ್ಕಾರ ಮಾಡ್ತಿದೆ. ಸಂವಿಧಾನ ಬಾಹಿರ ಚಟುವಟಿಕೆ ನಡೆಯುತ್ತಿದ್ದು, ಪಾರ್ಲಿಮೆಂಟ್ನಲ್ಲಿ ಇಡೀ ಭಾರತವೇ ತಲೆ ತಗ್ಗಿಸುವ ಕೆಲಸ ಆಗ್ತಿದ್ದು, ನಾವು ಜೀತದಾಳು ಆಗಿ ನಾಶವಾಗಬೇಕು ಅಂತ ಕಿಡಿಕಾರಿದ್ರು. ಕೃಷಿ ಮಸೂದೆಗೆ ವಿರೋಧ ವ್ಯಕ್ತಪಡಿಸಿರುವ ಅನ್ನದಾತರು ನಾಳೆ ಬೆಳಗ್ಗೆ 11 ಗಂಟೆಗೆ ಐಕ್ಯ ಹೋರಾಟ ಸಮಿತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಿದ್ದಾರೆ. ಬೆಂಗಳೂರು ಹೊರವಲಯದ ಎಲ್ಲ ದಿಕ್ಕಿನಲ್ಲೂ ರಾಜ್ಯ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆ ನಡೆಸಲಾಗುತ್ತೆ. ಐಕ್ಯ ಹೋರಾಟ ಸಮಿತಿಗೆ ಈಗಾಗಲೇ 40ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿವೆ. ನಾಳೆ ಬೆಂಗಳೂರು ಪೂರ್ತಿ ರೈತರ ಪ್ರತಿಭಟನೆಯ ಕಾವು ಜೋರಾಗಲಿದೆ. ಮೈಸೂರು ಬ್ಯಾಂಕ್ ವೃತ್ತ ಬಳಿಯ ಎಲ್ಲ ರಸ್ತೆಗಳು ಬಂದ್ ಆದ್ರೆ ಕಾರ್ಪೊರೇಷನ್, ಕೆಆರ್ ವೃತ್ತ, ಆನಂದರಾವ್, ಮೆಜೆಸ್ಟಿಕ್, ಮೌರ್ಯ ವೃತ್ತ, ವಿಧಾನಸೌಧ ಸುತ್ತಮುತ್ತಲಿನ ರಸ್ತೆಗಳು ಬ್ಲಾಕ್ ಆಗಲಿವೆ. ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆಗಳಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಿರಲಿದೆ. ಸರ್ಕಾರದ ವಿರುದ್ಧ ಒಗ್ಗೂಡಿರೋ ರೈತ ಸಂಘಟನೆಯವರು ನಾಳೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ನಿಂದಲೇ ರೈತರು ಸಿಡಿದೇಳಲಿದ್ದಾರೆ. ಗಲ್ಲಿ ಗಲ್ಲಿಯೂ ಟ್ರಾಫಿಕ್ ಜಾಮ್ ಆಗೋದು ಪಕ್ಕಾ. ಹೀಗಾಗಿ ನಾಳೆ ಬೆಂಗಳೂರಿಗರು ಮನೆ ಬಿಡೋಕು ಮುನ್ನ ಹುಷಾರಾಗಿರಿ. ನಾಳೆ ಬೆಂಗಳೂರು ಸಂಪರ್ಕಿಸುವ ಎಲ್ಲಾ ಹೆದ್ದಾರಿಗಳು ಬಂದಾಗ್ತಿದ್ರೆ, ದೂರದ ಊರಿನತ್ತ ಪ್ರಯಾಣ ಮಾಡೋ ಯೋಚನೆ ಇದ್ರೆ ಈಗಲೇ ಕೈಬಿಡಿ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳವಾಗ್ತಿದ್ರೂ ಲಾಕ್ಡೌನ್ ಮಾಡಲ್ಲ ಅಂತ ಹೇಳಿದ್ಯಾರು? ಚರ್ಚೆಯೇ ನಡೆಸದೆ ಹಲವು ವಿಧೇಯಕಗಳು ಪಾಸಾಗಿದ್ದೇಕೆ? ಸರ್ಕಾರದ ವಿರುದ್ಧ ವಿಪಕ್ಷಗಳು ಹರಿಹಾಯ್ದ ಪರಿ ಹೇಗಿತ್ತು ನೋಡೋಣ ಸದನ ಕದನ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಿರೋದ್ರಿಂದಾಗಿ ಕರ್ನಾಟಕದಲ್ಲಿ ಮತ್ತೆ ಲಾಕ್ಡೌನ್ ಮಾಡುವ ಪ್ರಸ್ತಾಪ ಇಲ್ಲವಂತೆ. ಲಾಕ್ಡೌನ್ ಕಡ್ಡಾಯ ಅಂತ ಪ್ರಧಾನಿ ಮೋದಿ ಹೇಳಿಲ್ಲ. ಲಾಕ್ಡೌನ್ ಮಾಡುವ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡಿಲ್ಲ. ಪರಿಸ್ಥಿತಿ ನೋಡಿಕೊಂಡು ಲಾಕ್ಡೌನ್ ಬಗ್ಗೆ ಚಿಂತನೆ ಮಾಡಿ ವಾರದಲ್ಲಿ 1-2 ದಿನ ಲಾಕ್ಡೌನ್ ಬಗ್ಗೆ ಯೋಚಿಸಿ ಅಂತ ಮೋದಿ ಸಲಹೆ ಕೊಟ್ಟಿದ್ದಾರೆಯೇ ಹೊರತು ಲಾಕ್ಡೌನ್ ಮಾಡಿ ಅಂತ ಹೇಳಿಲ್ಲವಂತೆ. ಮೈಕ್ರೋ
ಕಂಟೈನ್ಮೆಂಟ್ ಝೋನ್ನಲ್ಲಿ ಸೀಲ್ ಡೌನ್ ಮಾಡಿ ಅಗತ್ಯ ಬಿದ್ದರೆ ಮಾತ್ರ ಸೀಲ್ ಡೌನ್ ಮಾಡಲು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಗಳಿಗೆ ಸೂಚಿಸಿದ್ದಾರೆ. ಮೈಕ್ರೋ ಕಂಟೈನ್ಮೆಂಟ್ ಅಂದ್ರೆ ಒಂದು ಮನೆ ಮತ್ತು ಸುತ್ತಮುತ್ತಲ ಪ್ರದೇಶ. ಸೋಂಕಿತ ಇರುವ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಟೆಸ್ಟ್ ಮಾಡಿದ ಬಳಿಕ ಸೀಲ್ ಡೌನ್ ಮಾಡುವಂತೆ ಮೋದಿ ಸೂಚಿಸಿದ್ದಾರೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್ ಹೇಳಿದ್ರು. ವಿಧಾನಸಭೆಯಲ್ಲಿ ಪೂರಕ ಅಂದಾಜಿನ ಮೇಲೆ ಚರ್ಚೆ ನಡೆಯುವ ವೇಳೆ ಸರ್ಕಾರಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಚಾಟಿ ಬೀಸಿದ್ರು. ಆಟೋ ರಿಕ್ಷಾ ಚಾಲಕರು, ನೇಕಾರರು, ಮಡಿವಾಳರಿಗೆ ಎಷ್ಟು ಕೋಟಿ ನೀಡಿದ್ದೀರಾ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು. ಆಗ ಮಾತ್ರ ಸಪ್ಲಿಮೆಂಟರಿ ಬಜೆಟ್ಗೆ ಒಪ್ಪಿಗೆ ಕೊಡಬಹುದು ಅಂತ ಒತ್ತಾಯಿಸಿದ್ರು. 2.16 ಲಕ್ಷ ಜನರಿಗೆ ನೆರವು ನೀಡಿರುವುದಾಗಿ ಹೇಳಿದ್ದೀರಿ. ಹಾಗಾದ್ರೆ ಉಳಿದವರ ಗತಿ ಏನು ಅಂತ ಸಿದ್ದು ಪ್ರಶ್ನಿಸಿದ್ರು. ಕರ್ನಾಟಕ ವಿಧಾನಮಂಡಲದ ಸಂಬಳ, ನಿವೃತ್ತಿ ವೇತನ ಮತ್ತು ಭತ್ಯೆ ವಿಧೇಯಕವನ್ನ ಸಚಿವ ಜೆಸಿ ಮಾಧುಸ್ವಾಮಿ ಅಂಗೀಕರಿಸಿದ್ದಾರೆ. ಅಲ್ಲದೆ ಇತರೆ 2020ರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಮಂಡಿಸಿದ್ದಾರೆ. ಇದರ ಜೊತೆಗೆ ಭಿಕ್ಷಾಟನೆ ನಿಷೇಧ ತಿದ್ದುಪಡಿ ವಿಧೇಯಕವನ್ನು ಸಚಿವ ಜೆಸಿ ಮಾಧುಸ್ವಾಮಿ ಅಂಗೀಕಾರ ಮಾಡಿದ್ದಾರೆ. ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ತಿದ್ದುಪಡಿ ವಿಧೇಯಕವನ್ನ ವಿಧಾನ ಪರಿಷತ್ನಲ್ಲಿ ಅಂಗೀಕರಿಸಲಾಗಿದೆ. ಸಚಿವ ಶ್ರೀರಾಮುಲು ವಿಧೇಯಕವನ್ನ ಮಂಡಿಸಿ ಅಂಗೀಕರಿಸಿದ್ದಾರೆ. ಈ ಬಗ್ಗೆ ವಿಧಾನ ಪರಿಷತ್ನಲ್ಲಿ ಚರ್ಚೆ ನಡೆದು ಬಳಿಕ ತಿದ್ದುಪಡಿ ವಿಧೇಯಕವನ್ನ ಮಂಡಿಸಿ ಅಂಗೀಕರಿಸಲಾಯಿತು. ಚರ್ಚೆ ಇಲ್ಲದೆಯೇ ಬಿಲ್ ಪಾಸ್ ಮಾಡಿಕೊಳ್ಳುತ್ತಿರುವುದಕ್ಕೆ ಶಾಸಕ ಶಿವಲಿಂಗೇಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ನಮ್ಮನ್ನ ಯಾಕೆ ಇಲ್ಲಿ ಕೂರಿಸಿದ್ದೀರಾ? ಎಷ್ಟು ಖರ್ಚು ಮಾಡಿದ್ರಿ? ಎಲ್ಲಿಗೆ ಕೊಡ್ತೀರಿ? ಅದರ ವಿವರ ಹೇಳಬೇಕಲ್ವಾ ಎಂದು ಶಿವಲಿಂಗೇಗೌಡ ಪ್ರಶ್ನಿಸಿದ್ರು. ನೀವು ಅಜೆಂಡಾ ನೋಡ್ಕೊಂಡು ಬರ್ಬೇಕಲ್ವಾ ಅಂತ ಸ್ಪೀಕರ್ ಕಾಗೇರಿ ಹೇಳಿದಕ್ಕೆ ನಾವು ಎಲ್ಲೋ ಇರ್ತೀವಿ, ರೂಮ್ನಲ್ಲಿ ಬಂದ್ ಹಾಕಿ ಹೋಗ್ತಾರೆ ಅಂತ ಶಿವಲಿಂಗೇಗೌಡ ಹೇಳಿದ್ರು. ಬಸವ ಕಲ್ಯಾಣ ಕ್ಷೇತ್ರದ ಶಾಸಕ ಬಿ ನಾರಾಯಣರಾವ್ ನಿಧನಕ್ಕೆ ಸಿಎಂ ಬಿಎಸ್ ಯಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ. ಸಂತಾಪ ಸೂಚನೆ ವೇಳೆ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಬಿ ನಾರಾಯಣರಾವ್ ನಿಧನ ತೀವ್ರ ಆಘಾತ ತಂದಿದೆ. ಬಸವಣ್ಣನವರ ಆಶಯಗಳನ್ನ ಇಟ್ಕೊಂಡು ಬಂದವರು. ಬಸವ ಕಲ್ಯಾಣ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಿಎಸ್ವೈ ಹೇಳಿದ್ರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಧರಣಿ ಸ್ಥಳಕ್ಕೆ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್ ಭೇಟಿ ನೀಡಿದ್ರು. ಬಳಿಕ ಧರಣಿ ನಿರತರ ಮನವಿ ಆಲಿಸಿದ ಸಚಿವರು ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವುದಾಗಿ ಭರವಸೆ ನೀಡಿದ್ರು. ಪ್ರತಿಭಟನೆ ಕೈಬಿಡುವಂತೆ ಸಚಿವರು ಮನವಿ ಮಾಡಿದ್ರು. ನಾಳೆ ಸಂಜೆ 6 ಗಂಟೆಗೆ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ನಡೆಯಲಿದ್ದು ಪಕ್ಷದ ಪ್ರಮುಖರು ಭಾಗವಹಿಸುತ್ತಾರೆ ಎನ್ನಲಾಗಿದೆ. ಅಧಿವೇಶನ ಮುಕ್ತಾಯಕ್ಕೆ 1 ದಿನ ಬಾಕಿ ಇರುವಂತೆ ಶಾಸಕಾಂಗ ಪಕ್ಷದ ಸಭೆ ನಿಗದಿ ಮಾಡಲಾಗಿದೆ. ಇದು ಹಲವು ಕುತೂಹಲಕ್ಕೆ ಕಾರಣವಾಗಿದ್ದು ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಬೆಳಗಾವಿಯ ಬಿಜೆಪಿ ಸೂರ್ಯ ಸುರೇಶ್ ಅಂಗಡಿ ವಿಧಿವಶ. ಕುಟುಂಬಸ್ಥರು ಆಪ್ತರ ಕಂಬನಿ ತಾರೆ. ನಡು ರಸ್ತೆಯಲ್ಲಿ ಬುದ್ಧಿಮಾಂದ್ಯ ರಂಪಾಟ ನಡೆಸಿದ್ದು ಯಾಕೆ? ಬ್ಯಾಂಕ್ನಲ್ಲಿ 1 ಕೋಟಿಗೆ ಖದೀಮರು ಕನ್ನ ಹಾಕಿದ್ದು ಎಲ್ಲಿ? ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಧಾರವಾಡದ ಬಿಜೆಪಿ ಕಚೇರಿಯಲ್ಲಿ ಸಂಸದ ಮೃತ ಸುರೇಶ್ ಅಂಗಡಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಬಿಜೆಪಿ ಮುಖಂಡ ಈರೇಶ ಅಂಚಟಗೇರಿ ಮಾತನಾಡಿದ್ರು. ಸುರೇಶ್ ಅಂಗಡಿಯವರು ಈ ಭಾಗದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ ಧೀಮಂತ ನಾಯಕ. ಅಂಥವರನ್ನ ಕಳೆದುಕೊಂಡಿರೋದು ಅತ್ಯಂತ ದುರ್ದೈವದ ಸಂಗತಿ ಅಂತ ಭಾವುಕವಾಗಿ ನುಡಿದ್ರು. ಗದಗ ಜಿಲ್ಲೆಯ ಬಯಲಾಟ ಕಲಾವಿದರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೊರೋನಾ ಸೋಂಕು ಕಾಣಿಸಿಕೊಂಡ ಮೇಲೆ ಬಯಲಾಟ ಮಾಡಲು ಸಾಧ್ಯವಾಗಿಲ್ಲ. ಹೀಗಾಗಿ ಮಾಶಾಸನ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಿದ ಕಲಾವಿದರು ಗದಗ ಜಿಲ್ಲಾಧಿಕಾರಿ ಭವನದ ಮುಂದೆ ವೇಷಭೂಷಣದೊಂದಿಗೆ ದೊಡ್ಡಾಟ ಪ್ರದರ್ಶನ ಮಾಡಿದ್ರು. ನಡು ರಸ್ತೆಯಲ್ಲಿ ದೊಡ್ಡಾಟ ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆಯಲ್ಲಿ
ಬುದ್ಧಿಮಾಂದ್ಯ ಮಹಿಳೆ ರಂಪಾಟ ನಡೆಸಿದ್ದಾರೆ. ಮಹಿಳೆಯ ರಂಪಾಟದಿಂದ ಪೊಲೀಸರು ಹೈರಾಣಾಗಿದ್ದಾರೆ. ಹಾಸನದಲ್ಲಿ ಸಿಕ್ಕ ವಾಹನಗಳನ್ನ ಅಡ್ಡಗಟ್ಟಿ ಮಹಿಳೆ ಕಿರಿಕ್ ಮಾಡಿದ್ದಾರೆ. ಸಾರಿಗೆ ಇಲಾಖೆ ಬಸ್ ಅಡಿ ಮಲಗಿ ಬೀದಿಯಲ್ಲಿ ಹೈಡ್ರಾಮಾ ಸೃಷ್ಟಿಸಿದ್ರು. ಮಹಿಳೆಯನ್ನ ಸ್ಥಳದಿಂದ ಓಡಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕಳೆದ ವಾರವೂ ನಗರದ ಸಂತೆಪೇಟೆ ಪ್ರದೇಶದಲ್ಲಿ ರಂಪಾಟದ ಬಳಿಕ ಆಂಬ್ಯುಲೆನ್ಸ್ನಲ್ಲಿ ಪೊಲೀಸರು ಕರೆದೊಯ್ದರು. ಕೋವಿಡ್ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಕಾರ್ಮಿಕರು ಧರಣಿ ನಡೆಸಿದ್ದಾರೆ. ಹಾಸನದ ಡಿಸಿ ಕಚೇರಿ ಎದುರು ಕಾರ್ಮಿಕರು ಧರಣಿ ನಡೆಸಿದ್ದು, ಅಕ್ಷರ ದಾಸೋಹ ಅಂಗನವಾಡಿ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ನೌಕರರು ಪ್ರತಿಭಟನೆ ನಡೆಸಿದ್ದು, ಡಿಸಿ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬೇವೂರಿನಲ್ಲಿ ಕಳ್ಳರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗೆ ಕನ್ನ ಹಾಕಿದ್ದಾರೆ. ಬ್ಯಾಂಕ್ ಶಟರ್ಸ್ ತುಂಡರಿಸಿ ಸುಮಾರು 1 ಕೋಟಿಗೂ ಅಧಿಕ ಹಣ ದೋಚಿದ್ದಾರೆ. ಬಂಗಾರ ಬೆಳ್ಳಿಯನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಬ್ಯಾಂಕ್ನ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನು ಸಹ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಕೊಪ್ಪಳ ಎಸ್ಪಿ ಜಿ ಸಂಗೀತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಠಾಣೆ ಪೊಲೀಸರು ಗಂಧದ ತುಂಡುಗಳನ್ನು ಸಾಗಿಸುತ್ತಿದ್ದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರು ರಾಮಚಂದ್ರ ಮತ್ತು ಗಣೇಶ್ ಅನ್ನೋರು ಕಾರ್ನಲ್ಲಿ ಅಕ್ರಮವಾಗಿ ಗಂಧದ ತುಂಡುಗಳನ್ನು ಸಾಗಿಸುತ್ತಿದ್ರು. ಈ ವೇಳೆ ಪೊಲೀಸರು ದಾಳಿ ನಡೆಸಿ 2 ಲಕ್ಷ ರೂಪಾಯಿ ಗಂಧದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕಾರನ್ನ ಜಪ್ತಿ ಮಾಡಿ ಪರಾರಿಯಾದ ಆರೋಪಿಗಳಿಗೆ ಬಲಿ ಬೀಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2020ಕ್ಕೆ ಅರಮನೆ ಆವರಣದಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ದರ್ಬಾರ್ ಹಾಲ್ನಲ್ಲಿ ಕಾರ್ಮಿಕರು ವಿದ್ಯುತ್ ದೀಪಗಳ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ದಸರಾ ಆಚರಣೆಗೆ ಕೆಲ ದಿನ ಮಾತ್ರ ಬಾಕಿ ಇರೋ ಹಿನ್ನೆಲೆಯಲ್ಲಿ ಕೆಲಸಗಳು ಚುರುಕು ಪಡೆದಿವೆ. ಜೊತೆಗೆ ಅರಮನೆ ಆವರಣದ ಉದ್ಯಾನವನಗಳ ದೀಪಗಳ ದುರಸ್ತಿ ಕಾರ್ಯವೂ ನಡೆಯುತ್ತಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಿಚ್ಚುಗುತ್ತಿ ಮಾರಮ್ಮ ದೇಗುಲದಲ್ಲಿ ಮುಂದಿನ ತಿಂಗಳಿನಿಂದ ಪೂಜಾ ಕಾರ್ಯ ನಡೆಯಲಿದೆ. ಕಳೆದ 2 ವರ್ಷದಿಂದ ದೇವಾಲಯ ಬಂದಾಗಿದ್ದು, ಅಕ್ಟೋಬರ್ 20ರಿಂದ ದೇವಿಗೆ ಪೂಜೆ ನಡೆಯಲಿದೆ ಅಂತ ಹನೂರು ಶಾಸಕ ನರೇಂದ್ರ ತಿಳಿಸಿದ್ದಾರೆ. 2018 ಡಿಸೆಂಬರ್ 19ರಂದು 4 ಆರೋಪಿಗಳು ಪ್ರಸಾದದಲ್ಲಿ ವಿಷ ಬೆರೆಸಿ 17 ಮಂದಿಯನ್ನ ಬಲಿ ಪಡೆದಿದ್ರು. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ದೇವನೂರಿನಲ್ಲಿ ವಿದ್ಯುತ್ ಸ್ಪರ್ಶಿಸಿ 3 ಎಮ್ಮೆಗಳು ಅಸುನೀಗಿವೆ. ಗ್ರಾಮದ ದಿನೇಶ್ ಅನ್ನೋರಿಗೆ ಸೇರಿದ ಎಮ್ಮೆಗಳು ಮೇಯಲು ಹೋಗ್ತಿದ್ದ ವೇಳೆ ತುಂಡಾಗಿ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದಿವೆ. ಈ ವೇಳೆ ಶಾಕ್ಗೆ 3 ಎಮ್ಮೆಗಳು ಸ್ಥಳದಲ್ಲೇ ಮೃತಪಟ್ಟಿದ್ದು, ಪರಿಹಾರ ನೀಡಿ ಅಂತ ರೈತ ಮೆಸ್ಕಾಂಗೆ ಮನವಿ ಮಾಡಿದ್ದಾನೆ. ಕಾಶ್ಮೀರಿಗಳು ಭಾರತೀಯರಾಗಿರಲು ಇಷ್ಟಪಡಲ್ಲ ಅಂತ ಕಿಡಿ ಹೊತ್ತಿಸಿದ್ದು ಯಾರು? ಡ್ರಗ್ಸ್ ನಂಟಿನಿಂದಾಗಿ ದೀಪಿಕಾ ಪಡುಕೋಣೆಗೂ ಶುರುವಾಯ್ತಾ ನಡುಕ. ಟ್ರಂಪ್ ಅಷ್ಟು ಸುಲಭವಾಗಿ ಅಧಿಕಾರ ಬಿಟ್ಟುಕೊಡಲ್ವಾ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಳಗಾವಿಯ ಸೂರ್ಯ ಅಂತಲೇ ಖ್ಯಾತಿ ಪಡೆದಿದ್ದ ಕೇಂದ್ರ ಸಚಿವ ಸುರೇಶ್ ಅಂಗಡಿ ವಿಧಿವಶರಾಗಿದ್ದು, ದೆಹಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಕೋವಿಡ್ ನಿಯಮಾವಳಿಗಳ ಅನುಸಾರ ಕಡಿಮೆ ಜನರ ಉಪಸ್ಥಿತಿಯಲ್ಲಿ ಲಿಂಗಾಯತ ಸಮುದಾಯದ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನಡೆಸಲಾಯಿತು. ಕಾಶ್ಮೀರಿಗರು ಪ್ರಸ್ತುತ ಸಂದರ್ಭದಲ್ಲಿ ಭಾರತೀಯರಾಗಿರಲು ಬಯಸುವುದಿಲ್ಲ ಅಂತ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ. ಟಿವಿ ಸಂದರ್ಶನವೊಂದರಲ್ಲಿ ಮಾತನಾಡಿದ ಫಾರೂಕ್, ಕಾಶ್ಮೀರಿಗರು ಭಾರತೀಯರಾಗಲು ಇಷ್ಟಪಡಲ್ಲ, ಬೇಕಾದ್ರೆ ಚೀನಾದವರಾಗಲು ಬಯಸಬಹುದೇನೋ ಅನ್ನೋ ಮೂಲಕ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಭಾರತದಲ್ಲಿ ಕೊರೋನಾ ಸೋಂಕಿನ ಸುನಾಮಿಯೇ ಎದ್ದಿದೆ. ಸೋಂಕಿನಿಂದಾಗಿ ದೇಶದಲ್ಲಿ ಸೋಂಕಿತರ ಸಂಖ್ಯೆ 57 ಲಕ್ಷ ದಾಟಿದ್ದು, ಪ್ರಸ್ತುತ 91,000ಕ್ಕೂ ಹೆಚ್ಚು ಜನರು ಜೀವ ಕಳೆದುಕೊಂಡಿದ್ದಾರೆ. 24 ಗಂಟೆಗಳ ಅವಧಿಯಲ್ಲಿ 1,129 ಜನರು ಜೀವ ಕಳೆದುಕೊಂಡಿದ್ರೆ 86,000 ಜನರಿಗೆ ವೈರಸ್ ಅಟ್ಯಾಕ್ ಆಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿನಿಂದ ಪ್ರಸ್ತುತ 9 ಲಕ್ಷಕ್ಕೂ ಅಧಿಕ ಜನರು ಬಳಲುತ್ತಿದ್ದಾರೆ. ದೇಶದಲ್ಲಿ 57 ಲಕ್ಷ ಕೊರೋನಾ ಸೋಂಕಿತರು ಇದ್ರೂ ಸಹ 46 ಲಕ್ಷಕ್ಕೂ ಹೆಚ್ಚು ಜನರು ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಕೊರೋನಾ ಸೋಂಕಿತರ ರಿಕವರಿ ರೇಟ್ 81.55ಕ್ಕೆ ಏರಿಕೆಯಾಗಿದೆ. ಕೇವಲ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 11,56,569 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದ್ದು, ಈವರೆಗೂ 6,74,36,031 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ.
ನವೆಂಬರ್ನಲ್ಲಿ ಬಾಲಿವುಡ್ ನಟಿಯರಾದ ದೀಪಿಕಾ ಪಡುಕೋಣೆ, ಸಾರಾ ಅಲಿ ಖಾನ್, ಶ್ರದ್ಧಾ ಕಪೂರ್ ಕೂಡ ಸಿಲುಕಿದ್ದು ಕಂಟಕ ಎದುರಾಗಿದೆ. ಹೀಗಾಗಿ ನಾಳೆ ಎನ್ಸಿಬಿಯಿಂದ ದೀಪಿಕಾ ವಿಚಾರಣೆ ನಡೆಯಲಿದೆ. ಸೆಪ್ಟೆಂಬರ್ 26ರಂದು ಸಾರಾ ಅಲಿ ಖಾನ್, ಶ್ರದ್ಧಾರ ವಿಚಾರಣೆ ನಡೆಸಲು ಎನ್ಸಿಬಿ ಸಮನ್ಸ್ ನೀಡಿದ್ದು, ಇಂದಿನಿಂದ 3 ದಿನಗಳ ಕಾಲ ಎನ್ಸಿಬಿ ಅಧಿಕಾರಿಗಳು ಫುಲ್ ಬ್ಯುಸಿಯಾಗಲಿದ್ದಾರೆ. ನವೆಂಬರ್ನಲ್ಲಿ ನಡೆಯುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಒಂದು ವೇಳೆ ಸೋತ್ರೆ ಶಾಂತಿಯುತವಾಗಿ ಅಧಿಕಾರ ಹಸ್ತಾಂತರಿಸುವುದನ್ನ ಖಾತರಿಪಡಿಸಲು ಡೊನಾಲ್ಡ್ ಟ್ರಂಪ್ ನಿರಾಕರಿಸಿದ್ದಾರೆ. ಟ್ರಂಪ್ ಅವರ ಈ ನಡೆ ಎದುರಾಳಿ ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಜೋ ಬಿಡನ್ ಅವರಿಂದ ಹಿಡಿದು ಸ್ವತಃ ತಮ್ಮ ಪಕ್ಷದವರಿಂದಲೇ ಟೀಕೆಗೆ ಗುರಿಯಾಗಿದೆ. ಪಾಕಿಸ್ತಾನದಲ್ಲಿ ಶಾಲಾ ಕಾಲೇಜುಗಳನ್ನು ಹಂತ ಹಂತವಾಗಿ ತೆರೆಯಲು ತೀರ್ಮಾನಿಸಲಾಗಿದ್ದು, ಅದರ ಮೊದಲ ಹಂತವಾಗಿ ನಿನ್ನೆಯಿಂದ 6ರಿಂದ 8ನೇ ತರಗತಿಗಳು ಪುನರ್ ಆರಂಭಿಸಲಾಗಿದೆ. ಕೋವಿಡ್-19 ಮಾರ್ಗಸೂಚಿಯಲ್ಲಿರುವಂತೆ ಸೂಕ್ತ ಸುರಕ್ಷತಾ ಕ್ರಮಗಳೊಂದಿಗೆ ಖಾಸಗಿ ಮತ್ತು ಸರ್ಕಾರಿ ಎರಡೂ ಶಾಲೆಗಳು ಪುನರ್ ಆರಂಭಗೊಂಡಿವೆ. ದೊಡ್ಡ ಮಟ್ಟದ ಕಂಪ್ಯೂಟರ್ ಪರಿಕರಗಳು ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ ಸೊಲ್ಯೂಷನ್ಸ್ಗಳನ್ನು ಅನುಮತಿ ಪಡೆಯದೆ ಪಾಕಿಸ್ತಾನಕ್ಕೆ ರವಾನಿಸುತ್ತಿರುವ ಪಾಕ್ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಅಮೆರಿಕದಿಂದ ಪಾಕಿಸ್ತಾನ ಪರಮಾಣು ಇಂಧನ ಆಯೋಗಕ್ಕೆ ರವಾನಿಸುತ್ತಿದ್ದ ಆರೋಪದ ಮೇಲೆ ಅಮೆರಿಕದಲ್ಲಿರುವ ಪಾಕಿಸ್ತಾನ ಮೂಲದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಇದು ಇವತ್ತಿನ ನ್ಯೂಸ್ ಎಕ್ಸ್‌ಪ್ರೆಸ್ ಎಟ್ 6. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.